ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಸಂಬಂಧದ ಬಗ್ಗೆ ನೋಡೋಣ ಬನ್ನಿ. ನಿಮ್ಮ ಸಂಬಂಧ ಚೆನ್ನಾಗಿರಬೇಕಾದರೆ ಈ 5 ಕೆಲಸ ಮಾಡಿ ಅನ್ನುತ್ತಾರೆ ಶ್ರೀಕೃಷ್ಣ. ಸಂಬಂಧಿಕರು ಪ್ರೀತಿ ಪಾತ್ರರು ಒಂದಲ್ಲ ಒಂದು ವಿಚಾರಗಳಲ್ಲಿ ನಮಗೆ ನೋವನ್ನು ನೀಡುತ್ತಲೇ ಇರುತ್ತಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಸಂಬಂಧದ ಕುರಿತು ವಿಶೇಷ ಮಾಹಿತಿಯನ್ನು ನೀಡಿದ್ದಾನೆ. ಅವುಗಳನ್ನು ಅನುಸರಿಸುವುದು ತುಂಬಾ ಮುಖ್ಯ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಸಂಬಂಧದ ಬಗ್ಗೆ ಏನೆಂದು ಹೇಳಿದ್ದಾನೆ ಎಂದು ನೋಡೋಣ ಬನ್ನಿ. ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆಯವರೆಗೂ ನೋಡಿ. ಮೊದಲನೇದಾಗಿ, ಪ್ರೀತಿ ಎಲ್ಲವನ್ನು ಜಯಿಸುತ್ತದೆ. ಗೀತೆಯಲ್ಲಿ ಭಗವಾನ್ ಕೃಷ್ಣನು ಹೀಗೆಂದು ಹೇಳಿದ್ದಾನೆ: ಪ್ರೀತಿಯಿಂದ ನಾವು ಯಾವುದನ್ನು ಬೇಕಾದರೂ ಸಾಧಿಸಬಹುದು. ಎಂಥವುದೇ ಕಠಿಣ ಪರಿಸ್ಥಿತಿ ಇದ್ದರೂ ಅದನ್ನು ಜಯಿಸುವ ಸಾಮರ್ಥ್ಯ ಪ್ರೀತಿಗಿದೆ. ದ್ವೇಷ, ಕೋಪ, ಪ್ರತೀಕಾರ ಮತ್ತು ಇತರ ಭಾವನೆಗಳಿಂದ ನಮಗೆ ಶತ್ರುಗಳು ಸೃಷ್ಟಿಯಾಗುತ್ತಾರೆ. ಪ್ರೀತಿಯ ಹರಡುವ ಮೂಲಕ ಮತ್ತು ಪ್ರೀತಿಯನ್ನು ಹಂಚುವ ಮೂಲಕ ನಾವು ಜನರನ್ನು ನಮ್ಮ ಕೆಳಗೆ ಸೆಳೆದುಕೊಳ್ಳಬಹುದು ಎಂಬುದನ್ನು ಜನರು ಅರ್ಥ ಮಾಡಿಕೊಳ್ಳಬೇಕು. ಪ್ರೀತಿ ಪ್ರತಿಯೊಂದು ಜೀವಿಗೂ ಅಗತ್ಯವಾಗಿದೆ. ಅದನ್ನು ಮೀರಿ ಬದುಕಲು ಯಾರಿಂದಲೂ ಸಾಧ್ಯವಿಲ್ಲ. ಇನ್ನು ಎರಡನೇದಾಗಿ, ನಿಮ್ಮನ್ನು ಪ್ರೀತಿಸಿ ಮತ್ತು ಎಲ್ಲರನ್ನೂ ಪ್ರೀತಿಸಿ. ಆಂತರಿಕ ಶಕ್ತಿಯನ್ನು ಸ್ವಯಂ ಅರಿವಿನಿಂದ ಮಾತ್ರ ಹುಟ್ಟಿಸಬಹುದು. ಒಮ್ಮೆ ನೀವು ನಿಜವಾಗಿಯೂ ನಿಮ್ಮನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ಅಸ್ತಿತ್ವದ ಸೌಮ್ಯವಾದ ಪ್ರೀತಿಯ ಭಾವನೆ ಸೃಷ್ಟಿಯಾಗುತ್ತದೆ. ಇದು ಪ್ರೀತಿಯ ಶುದ್ಧ ರೂಪವಾಗಿದೆ. ಒಮ್ಮೆ ನೀವು ನಿಮ್ಮ ಬಗ್ಗೆ ಈ ರೀತಿ ಪ್ರೀತಿಯನ್ನು ಹೊಂದಿದ್ದರೆ ನೀವು ಖಂಡಿತವಾಗಿಯೂ ಇತರ ಜನರನ್ನು ಅದೇ ರೀತಿಯಲ್ಲಿ ಪ್ರೀತಿಸಲು ಆರಂಭಿಸುತ್ತೀರಿ. ಪ್ರೀತಿಯು ಭೌತಿಕ ಮತ್ತು ಭಾವನಾತ್ಮಕ ಅಗತ್ಯಗಳಿಂದ ವಿಮೋಚನೆಗೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ಇನ್ನು ಪ್ರೀತಿ ಸಹಾನುಭೂತಿ ಮತ್ತು ಭಕ್ತಿಯ ಮೇಲೆ ಕೇಂದ್ರೀಕೃತವಾಗಿದೆ. ಮಹಾಭಾರತದಲ್ಲಿ ಶ್ರೀಕೃಷ್ಣನು ಹೇಳಿರುವ ಪ್ರಕಾರ, ನೀವು ಮಾಡಬೇಕಾದ ಎಲ್ಲವನ್ನೂ ಮಾಡಿ, ಆದರೆ ದುರಾಸೆಯಿಂದ ಅಲ್ಲ, ಅಹಂಕಾರದಿಂದ ಅಲ್ಲ, ಕಾಮದಿಂದ ಅಲ್ಲ, ಅಸೂಯೆಯಿಂದ ಅಲ್ಲ, ಆದರೆ ಪ್ರೀತಿ, ಕರುಣೆ, ನಮ್ರತೆ ಮತ್ತು ಭಕ್ತಿಯಿಂದ ಎಂದಿದ್ದಾರೆ. ದುರಾಸೆ, ಅಹಂಕಾರ, ಕಾಮ ಮತ್ತು ಅಸೂಯೆಯ ನಕಾರಾತ್ಮಕ ಭಾವನೆಯಾಗಿದೆ. ಅವು ಜನರಿಂದ ನಿರಾಸೆಯನ್ನು ಉಂಟು ಮಾಡುತ್ತವೆ. ನಾವು ಅಂತಹ ಭಾವನೆಗಳಿಂದ ವರ್ತಿಸಿದಾಗ ನಾವು ಎಂದಿಗೂ ಯಶಸ್ವಿ ಆಗುವುದಿಲ್ಲ. ನಾವು ಎಂದಿಗೂ ಉತ್ತಮ ಸಂಬಂಧಗಳನ್ನು ಮಾಡಿಕೊಳ್ಳುವುದಿಲ್ಲ ಮತ್ತು ಇದರಿಂದ ನಾವು ಕೆಲವು ಅಸಮಾಧಾನ ಜೀವನವನ್ನು ನಡೆಸುತ್ತೇವೆ. ಪ್ರೇಮ ಸಂಬಂಧದಲ್ಲಿ ಈ ಲಕ್ಷಣಗಳಿದ್ದರೆ ಖಂಡಿತ ಅದು ನಮ್ಮ ಜೀವನವನ್ನು ಹಾಳು ಮಾಡುತ್ತದೆ. ಇನ್ನು ಉದಾರವಾಗಿರಿ. ಭಗವದ್ಗೀತೆಯು ಇತರರನ್ನು ನಮ್ಮಂತೆ ಕಾಣಲು ಕಲಿಸುತ್ತದೆ. ಪ್ರೀತಿಯಲ್ಲಿ ನಾವು ಇತರರನ್ನು ನಮ್ಮಂತೆ ನೋಡಿದಾಗ ನಾವು ಅವರನ್ನು ಕೆಟ್ಟದಾಗಿ ನಡೆಸಿಕೊಳ್ಳುವುದಿಲ್ಲ. ಸುಲಭವಾದ ಪ್ರೀತಿಯ ಸಂಬಂಧವನ್ನು ಹೊಂದಲು ಇತರ ವ್ಯಕ್ತಿಗೆ ನೀವು ಮೊದಲು ಪ್ರೀತಿಯನ್ನು ತೋರಿಸಬೇಕು. ಇದರಿಂದ ನೀವು ನಿಮ್ಮ ಜೀವನವನ್ನು ಎಷ್ಟು ಸುಂದರವಾಗಿದೆ ಎಂಬುದನ್ನು ನೋಡಬೇಕು. ಇನ್ನು ನಿರೀಕ್ಷೆಗಳಿಲ್ಲದ ಪ್ರೀತಿ. ನಮ್ಮೊಂದಿಗೆ ಪ್ರೀತಿಯಲ್ಲಿರುವ ಇನ್ನೊಬ್ಬ ವ್ಯಕ್ತಿಯನ್ನು ಮುಕ್ತಗೊಳಿಸಬೇಕು ಎಂದು ಭಗವದ್ಗೀತೆಯಲ್ಲಿ ಉಲ್ಲೇಖಿಸಲಾಗಿದೆ. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ತಪ್ಪುಗಳನ್ನು ಮಾಡುವುದು ಸಹಜ. ಮನುಷ್ಯರು ಸಂಪೂರ್ಣವಾಗಿ ಒಳ್ಳೆಯವರಲ್ಲ ಅಥವಾ ಸಂಪೂರ್ಣವಾಗಿ ಕೆಟ್ಟವರಲ್ಲ. ಮಿಶ್ರ ಗುಣಗಳ ಏಕೀಕರಣವಾಗಿದೆ. ಇತರರು ನಮ್ಮಂತೆಯೇ ಸರಿ. ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅವರು ಎಲ್ಲವನ್ನೂ ತಿಳಿದುಕೊಳ್ಳಬೇಕೆಂದು ನಾವು ಎಂದಿಗೂ ನಿರೀಕ್ಷಿಸಬಾರದು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್